ಪ್ರಭು ರಾಮಚಂದ್ರ, ನನ್ನ ಚಾರರಿಂದ ವಿಷಯ ತಿಳಿದು ವಿಷಾದವಾಗುತ್ತಿದೆ. ಯಾವ ವಿಷಯ ವಿಭೀಷಣ? ಪ್ರಭು, ನಿನ್ನ ಪರಾಕ್ರಮದ ಜ್ವಾಲೆಗೆ ಸಿಲುಕಿ ಹಲವಾರು ರಾಕ್ಷಸರು ಮೃತರಾಗಿದ್ದಾರೆ. ಇದರ ಪರಿಣಾಮವಾಗಿ ಲಂಕೆಯಲ್ಲಿ ವಿಧವೆಯರಾದ ರಾಕ್ಷಸ ಸ್ತ್ರೀಯರ ದುಃಖ ಮಿತಿಮೀರಿದೆಯಂತೆ. ಎಲ್ಲ ಕಡೆ ಆತಂಕ ಹೆಚ್ಚಾಗುತ್ತಿದೆಯಂತೆ. ಹೆಚ್ಚಾಗಲಿ ವಿಭೀಷಣ. ನನ್ನ ಅತ್ತಿಗೆ ಲಂಕೆಯಲ್ಲಿ ಸೆರೆಯಾಗಿ ಎಷ್ಟು ಸಂಕಟ ಪಡುತ್ತಿರುವರೆಂದು ಅವರಿಗೆಲ್ಲ ಅರ್ಥವಾಗಲಿ. ಇನ್ನೊಬ್ಬರ ದುಃಖವೇನೆಂದು ತಮಗೆ ದುಃಖವಾದಾಗಲೇ ಅರ್ಥವಾಗುವುದು. ಶಾಂತನಾಗು ಲಕ್ಷ್ಮಣ. ಲಂಕೆಯ ರಾಕ್ಷಸರೆಲ್ಲರೂ ನಾಶವಾಗಬೇಕು, ರಾಕ್ಷಸ ಸ್ತ್ರೀಯರೆಲ್ಲರೂ ವಿಧವೆಯಾಗಿ ಗೋಳಾಡಬೇಕೆಂಬುದು ನನ್ನ ಆಸೆ ಅಲ್ಲ. ಆದರೆ ಆ ರಾವಣ ತನ್ನ ಅಹಂಕಾರ ಮತ್ತು ಹಠಗಳಿಂದ ರಾಕ್ಷಸ ಕುಲದ ನಾಶಕ್ಕೆ ತಾನೇ ಕಾರಣನಾಗುತ್ತಿದ್ದಾನೆ. ರಾಕ್ಷಸ ಸ್ತ್ರೀಯರ ದುಃಖಕ್ಕೆ ನಾನು ಕಾರಣವಲ್ಲದಿದ್ದರೂ ಅದು ಅನಿವಾರ್ಯ. ನಿನ್ನ ಮಾತು ನಿಜ ರಾಮಚಂದ್ರ. ಆ ಸತ್ಯ ಅವರಿಗೆ ಅರಿವಾಗಿದೆ. ಆದುದರಿಂದಲೇ ರಾಕ್ಷಸ ಸ್ತ್ರೀಯರೆಲ್ಲ ನಿನ್ನ ಮೇಲೆ ಆಕ್ಷೇಪಣೆ ಹೊರಿಸುವುದನ್ನು ಬಿಟ್ಟು ತಮ್ಮ ಈ ದುಸ್ಥಿತಿಗೆ ಕಾರಣನಾದ ಆ ರಾವಣನ ಮೇಲೆ ಆಕ್ರೋಶಗೊಂಡಿದ್ದಾರೆ. ಅಂದರೆ ರಾಕ್ಷಸ ರಾಜನಿಗಿಂತ ರಾಕ್ಷಸ ಸ್ತ್ರೀಯರೇ ವಿವೇಕಿಗಳೆಂದಂತಾಯಿತು. ಹೌದು ಲಕ್ಷ್ಮಣ, ಅವರೇ ವಿವೇಕಿಗಳು. ಅವರೀಗ ತಮ್ಮ ದುಃಖ ನಿವಾರಿಸುವಂತೆ ರಾವಣನಿಗೆ ಮೊರೆ ಇಡುತ್ತಿದ್ದಾರಂತೆ. ಅದರಿಂದ ಪ್ರಯೋಜನವಾಗುವುದಿಲ್ಲ ವಿಭೀಷಣ. ಏಕೆಂದರೆ ನಿಷ್ಕರುಣೆಯಿಂದ ತನ್ನ ಪುತ್ರ ಸೋದರರನ್ನೇ ಬಲಿ ಕೊಡಲು ಸಿದ್ಧನಾದ ರಾವಣ ಅವರ ಗೋಳಿಗೆ ಕರಗುತ್ತಾನೆ. ನನ್ನ ಅಭಿಪ್ರಾಯದಲ್ಲಿ ರಾವಣನ ಅಂತ್ಯವಾದ ಮೇಲೆಯೇ ರಾಕ್ಷಸರ ಗೋಳಿನ ಅಂತ್ಯ. ಹೌದು ಲಕ್ಷ್ಮಣ, ದುಷ್ಟರ ಅಂತ್ಯವಾಗದೆ ಈ ಧರ್ಮ ಯುದ್ಧ ನಿಲ್ಲುವುದಿಲ್ಲ. ನನ್ನ ಜಾನಕಿ ಆ ರಾವಣನ ಅಂತ್ಯಕ್ಕಾಗಿ ತನ್ನ ಬಿಡುಗಡೆಗಾಗಿ ಕಾದಿರುತ್ತಾಳೆ. ನಾನು ಅಶುಭ ಕ್ಷಣಕ್ಕಾಗಿ ಕಾದಿದ್ದೇನೆ. ತ್ರಿಜಟೆ, ಯಾರೋ ಅಳುತ್ತಿದ್ದರು ಎಂದು ಹೋದೆಯಲ್ಲ, ಅವರು ಯಾರು? ಏಕೆ ಅಳುತ್ತಿದ್ದರು? ಏನಾದರೂ ತಿಳಿಯಿತೆ? ತಿಳಿಯಿತು ಸೀತೆ. ಅವರನ್ನು ಕಂಡು ನನಗೆ ವಿಷಾದವಾಯಿತು. ಅವರು ಏಕೆ ಅಳುತ್ತಿದ್ದರು? ತಮ್ಮ ಪತಿ, ಪುತ್ರ, ಸೋದರರನ್ನು ಕಳೆದುಕೊಂಡ ಅವರು ಅಳದೆ ಇನ್ನೇನು ಮಾಡುತ್ತಾರೆ ಸೀತೆ? ಕಾರಣವೇನು ತ್ರಿಜಟೆ? ಕಾರಣ ನಿನ್ನ ಸ್ವಾಮಿ. ನನ್ನ ಸ್ವಾಮಿಯೇ? ಒಗಟಿನಂತೆ ಹೇಳಬೇಡ ತ್ರಿಜಟೆ. ಕರುಣಾಳುವಾದ ನನ್ನ ಸ್ವಾಮಿ ಇನ್ನೊಬ್ಬರ ದುಃಖಕ್ಕೆ ಕಾರಣವಾಗುತ್ತಾರೆಯೇ? ಹೌದು ಸೀತೆ. ಯುದ್ಧದಲ್ಲಿ ನಿನ್ನ ಸ್ವಾಮಿಯ ಅಪ್ರತಿಮ ಪರಾಕ್ರಮಕ್ಕೆ ಸಿಕ್ಕು ಬಲಿಯಾದವರ ಬಂಧುಗಳು ಅವರು. ಒಬ್ಬಳು ತಾಯಿ, ಒಬ್ಬಳು ಪತ್ನಿ, ಒಬ್ಬಳು ಸೋದರಿ, ಮತ್ತೊಬ್ಬಳು ಮತ್ತೊಂದು ರೀತಿಯ ಬಂಧು. ಅವರ ದುಃಖಕ್ಕೆ ನಾನೂ ವಿಷಾದಿಸುತ್ತೇನೆ ತ್ರಿಜಟೆ. ಆದರೆ ಅದು ಅನಿವಾರ್ಯವಲ್ಲವೇ? ಈ ಯುದ್ಧಕ್ಕೆ ಕಾರಣ ಆ ರಾವಣನೇ ಅಲ್ಲವೇ? ಅಂದ ಮೇಲೆ ಅವನೇ ಆ ರಾಕ್ಷಸಿಯರ ದುಃಖಕ್ಕೆ ಕಾರಣವಾದಂತಾಗಲಿಲ್ಲವೇ? ರಾಮಚಂದ್ರ, ನಿನ್ನ ಪರಾಕ್ರಮವನ್ನು ಕಂಡ ಮೇಲೆ ಈ ಯುದ್ಧವು ಅತಿ ಶೀಘ್ರದಲ್ಲಿ ಕೊನೆಗಾಣುತ್ತದೆ ಎಂದು ನನಗನ್ನಿಸುತ್ತಿದೆ. ಅಂದರೆ ಇನ್ನು ಒಂದೆರಡು ದಿನದಲ್ಲೇ ಆ ರಾವಣನ ಸಂಹಾರವಾಗುತ್ತದೆ ಎಂದು ಹೇಳುತ್ತಿರುವ ಸುಗ್ರೀವ? ಯುದ್ಧ ನಡೆದರೆ ಒಂದೆರಡು ದಿನ, ಇಲ್ಲವಾದರೆ ಹಿಂದೆ ಕೊನೆಯಾಗಬಹುದು. ಯುದ್ಧ ನಡೆಯದಿದ್ದರೆ ಅಂದರೆ ಏನರ್ಥ? ಇಷ್ಟು ಕಾಲ ನಡೆದ ಯುದ್ಧ ಹಿಂದೆ ಹೇಗೆ ಕೊನೆಯಾಗುತ್ತದೆ? ಹೀಗೆ ಹೇಳಲು ಏನು ಕಾರಣ ಅಂಗದ ಕುಮಾರ? ಅಂಗದನ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ನಾನು ಹೇಳುತ್ತೇನೆ ಲಕ್ಷ್ಮಣ. ರಾಮನ ಪರಾಕ್ರಮವನ್ನು ಕಂಡು ಸುಪ್ರೀತರಾದ ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು. ಅದರ ಜೊತೆಗೆ ರಾಮನ ಬಾಣದ ವೈಖರಿಗೆ ಹೆದರಿ ರಾಕ್ಷಸರು ದಿಕ್ಕಾಪಾಲಾಗಿ ಓಡಿ ಹೋದರು. ಈ ವಿಷಯಗಳು ಚಾರರ ಮೂಲಕ ರಾವಣನಿಗೆ ತಿಳಿದಿರುತ್ತದೆ. ಇನ್ನು ಯುದ್ಧ ಮಾಡುವುದರಿಂದ ಯಾವ ಪ್ರಯೋಜನವಿಲ್ಲವೆಂದು ಆ ರಾವಣನು ಹೆದರಿ ಯುದ್ಧ ಪ್ರಯತ್ನವನ್ನು ಕೈಬಿಟ್ಟು ಸೀತಾದೇವಿಯನ್ನು ಶ್ರೀರಾಮನಿಗೆ ಒಪ್ಪಿಸಿ ಶರಣಾಗತನಾಗಬಹುದಲ್ಲವೇ? ಇಲ್ಲವ ನರೇಂದ್ರ.
ರಾವಣ ಅತಿ ದುರಭಿಮಾನಿ, ದುರಹಂಕಾರಿ. ಸೋಲನ್ನು ಒಪ್ಪಿಕೊಳ್ಳುವ ಸ್ವಭಾವ ಅವನದಲ್ಲ ಎಂಬುದು ನನ್ನ ಭಾವನೆ. ಹೌದು, ಮಾರುತಿಯ ಮಾತು ಸರಿ ಎನಿಸುತ್ತದೆ. ತಾನು ಸಾಯುವವರೆಗೆ ಆ ರಾವಣನಿಗೆ ಬುದ್ಧಿ ಬರುವಂತಿಲ್ಲ. ಅದಾಗಲೂಬಾರದು. ಏಕೆಂದರೆ ಆ ಪಾಪಿ ರಾಮಚಂದ್ರನಿಗೆ, ಸೀತಾದೇವಿಗೆ, ನಮಗೆ ನೀಡಿರುವ ದುಃಖಕ್ಕೆ ಪ್ರತಿಯಾಗಿ ಅವನ ಸಂಹಾರವಾಗಲೇಬೇಕು. ಆ ಪ್ರತೀಕಾರ ತೀರದ ಹೊರತು ನನ್ನ ಮನಸ್ಸಿಗೆ ಸಮಾಧಾನವಿಲ್ಲ. ಅದು ನಿಜ. ಅಂಗದನ್ನು ಸಂಧಾನದ ಸಂದೇಶ ಹೊತ್ತು ಹೋದಾಗ ಅವನನ್ನು ಕೊಲ್ಲುವಂತೆ ಆ ರಾವಣನು ತನ್ನ ಪರಿವಾರಕ್ಕೆ ಹೇಳಿದ್ದ. ತನ್ನ ತಾತ, ತಾಯಿ, ಸೋದರರ ಮಾತುಗಳನ್ನೇ ಕೇಳದ ಅವನು ಈಗ ಬದಲಾಗುತ್ತಾನೆ ಎನ್ನುವುದು ನಮ್ಮ ಭ್ರಮೆ. ಹೌದು ಸುಗ್ರೀವ, ಅವನು ಬದಲಾಗುವುದಿಲ್ಲ. ಅಲ್ಲದೆ ಅಕ್ಷಮ್ಯವಾದ ಹಲವು ಅಪರಾಧಗಳನ್ನು ಮಾಡಿರುವ ಅವನಿಗೆ ಬದುಕುವ ಅಧಿಕಾರವಿಲ್ಲ. ನನ್ನ ಸಹೋದರ ರಾಮಚಂದ್ರನಿಂದಲೇ ಅವನ ಕೊನೆಯಾಗಬೇಕು. ಯುದ್ಧ ಆರಂಭವಾದರೆ ಖಂಡಿತ ಒಂದೆರಡು ದಿನಗಳಲ್ಲಿ ಎಲ್ಲ ಮುಗಿಯುತ್ತದೆ. ನಿನ್ನ ಮಾತು ನಿಜ ಸೀತೆ. ನಿನ್ನ ಅಪಹರಣವಾಗದಿದ್ದರೆ ರಾಮ ವಾನರರೊಂದಿಗೆ ಇಲ್ಲಿಗೆ ಬರುತ್ತಿರಲಿಲ್ಲ. ಯುದ್ಧವೂ ನಡೆಯುತ್ತಿರಲಿಲ್ಲ. ಸಾವು, ನೋವು, ದುಃಖ, ದುಮ್ಮಾಣ ಯಾವುದೂ ಇರುತ್ತಿರಲಿಲ್ಲ. ಆ ರಾಕ್ಷಸಿಯರು ತಮ್ಮ ದುಃಖಕ್ಕೆ ಗೋಳಾಡುವ ಮೊದಲು ನಾನು ಪಡುತ್ತಿರುವ ಸಂಕಟವನ್ನು ಒಮ್ಮೆ ಯೋಚಿಸಿದ್ದರೆ ಆಗ ಅವರಿಗೆ ಅರ್ಥವಾಗುತ್ತಿತ್ತು. ಅವರವರಿಗೆ ಅವರವರ ದುಃಖ ದೊಡ್ಡದಾಗಿ ಕಾಣುವುದು ಸಹಜವಲ್ಲವೇ ಸೀತೆ? ಅಧರ್ಮಿಯಾದ ಒಬ್ಬ ರಾಜನ ಕಾರಣದಿಂದ ಲಕ್ಷಾಂತರ ಮಂದಿ ಅಮಾಯಕರು ಪ್ರಾಣ ನಿಗುತ್ತಾರೆ. ಅವರ ಬಂಧು ಬಾಂಧವರೆಲ್ಲ ದುಃಖ ಪಡುತ್ತಾರೆ. ಇದೇ ವಿಪರ್ಯಾಸ. ಆದರೆ ಇಂಥ ಹಾಳು ಯುದ್ಧ ಏಕೆ ನಡೆಯಬೇಕು ಎಂದು ಆ ರಾಕ್ಷಸಿಯರು ಕೇಳುತ್ತಿದ್ದರು. ನಾನು ಹಾಗೆ ಕೇಳುತ್ತೇನೆ ತ್ರಿಜಟೆ. ಆದರೆ ರಾವಣನಂತ ದುಷ್ಟರು ಅದಕ್ಕೆ ಅವಕಾಶ ಕೊಡುವುದಿಲ್ಲ. ಎಲ್ಲರೂ ಧರ್ಮವನ್ನು ಅರಿತು ನಡೆಯುವ ಸಜ್ಜನರೇ ಆಗಿದ್ದರೆ ಯುದ್ಧ, ಸಾವು, ನೋವು ಯಾವುದೂ ಇರುವುದಿಲ್ಲ. ಇಲ್ಲ ತ್ರಿಜಟೆ, ಸ್ವಾರ್ಥ, ಅಹಂಕಾರಗಳು ಇರುವವರೆಗೂ ಈ ಯುದ್ಧ ತಪ್ಪುವುದಿಲ್ಲ. ಸಾವು, ನೋವು ನಿಲ್ಲುವುದಿಲ್ಲ. ಸೋದರ ಲಕ್ಷ್ಮಣ, ಸುಗ್ರೀವ, ನಿಮ್ಮೆಲ್ಲರ ನಿರೀಕ್ಷೆಯಂತೆ ನಡೆಯುತ್ತದೆ. ನೀವೆಲ್ಲರೂ ನನಗಾಗಿ, ನನ್ನೊಂದಿಗೆ ಪಟ್ಟ ನೋವು ಕಷ್ಟಗಳಿಗೆ ತಕ್ಕ ಸಮಾಧಾನ ಉಂಟು ಆಗಬೇಕೆಂಬುದೇ ನನ್ನ ಆಸೆ. ನಿಮ್ಮೆಲ್ಲರ ಬಯಕೆಯಂತೆ ಆ ರಾವಣನ ವಧೆ ಖಂಡಿತ ನಡೆಯುತ್ತದೆ. ವಿಭೀಷಣ, ನೀನು ಯಾವುದೋ ಆಲೋಚನೆಯಲ್ಲಿ ಮುಳುಗಿರುವಂತಿದೆ. ಪ್ರಭು ರಾಮಚಂದ್ರ, ಎಲ್ಲರೂ ರಾವಣನ ವಧೆಯ ಬಗ್ಗೆ ಉತ್ಸುಕರಾಗಿರುವುದನ್ನು ಕುರಿತು ಆಲೋಚಿಸುತ್ತಿದ್ದೆ. ಏಕೆ ವಿಭೀಷಣ? ರಾವಣನ ವಧೆಯಾಗುವುದೆಂದು ವಿಷಾದ ಉಂಟಾಗುತ್ತಿದೆಯೇ? ಸೋದರನೆಂಬ ಭಾವನೆ ಮನಸ್ಸಿಗೆ ಕಷ್ಟವನ್ನುಂಟು ಮಾಡುತ್ತಿದೆಯೇ? ಖಂಡಿತ ಇಲ್ಲ ವಾನರೇಂದ್ರ. ರಾವಣನ ದುಷ್ಕೃತ್ಯಗಳ ಪರಿಣಾಮ ಅವನ ಸಂಹಾರವೇ ಎಂದು ನನ್ನ ಮನಸ್ಸಿನಲ್ಲಿ ನಿರ್ಧಾರವಾಗಿದೆ. ಸೀತೆಯನ್ನು ಒಪ್ಪಿಸದಿದ್ದರೆ ರಾಮನ ಬಾಣಕ್ಕೆ ಬಲಿಯಾಗುವೆ ಎಂದು ಅಂದೇ ನೇರವಾಗಿ ಹೇಳಿದ್ದೆ. ಈಗ ಅವನ ಬಗ್ಗೆ ವಿಷಾದ ಪಡುವ ಕಾರಣವಿಲ್ಲ. ಆದರೆ ನೀವೆಲ್ಲ ಅಂದುಕೊಂಡಷ್ಟು ಸುಲಭವಾಗಿ ಆ ರಾವಣನ ಸಂಹಾರವಾಗುವುದೇ ಎಂದು ಯೋಚಿಸುತ್ತಿದ್ದೆ. ಅವನಿಗೆ ಹಲವು ವರಗಳ ಬಲವಿದೆ ಎಂದು ನನಗೆ ಗೊತ್ತು. ವರಗಳ ಬಲವುಳ್ಳ ಆ ಇಂದ್ರಜಿತುವೆ ಮುಗಿದು ಹೋದ ಮೇಲೆ ಇವನೂ ಮುಗಿದು ಹೋಗುತ್ತಾನೆ. ನಿಮಗೆಲ್ಲ ಗೊತ್ತಿರುವಂತೆ ಆ ರಾವಣನಿಗೆ ನರವಾನರರನ್ನು ಬಿಟ್ಟು ಬೇರೆ ಯಾರಿಂದಲೂ ಸಾವಿಲ್ಲದಂತೆ ಬ್ರಹ್ಮನ ವರವಿದೆ. ನಿಮ್ಮಿಂದಲೇ ಹತನಾಗುತ್ತಾನೆಂಬುದೂ ಸತ್ಯ. ಆದರೆ ಅವನು ಸಾಯುವ ಮೊದಲು ಬೇರೆ ಏನಾದರೂ ಹೊಸ ತಂತ್ರ ಮಾಡುತ್ತಾನೆ ಎಂದು ಯೋಚಿಸುತ್ತಿದ್ದೆ. ಹೊಸ ತಂತ್ರವೇ? ತಂತ್ರ ರೂಪಿಸಬೇಕು, ಹೊಸ ತಂತ್ರ ರೂಪಿಸಬೇಕು. ಯುದ್ಧವನ್ನು ಗೆದ್ದು ಕೊಡುತ್ತೇನೆಂದವರೆಲ್ಲರೂ ರಣರಂಗದಲ್ಲಿ ಬಲಿಯಾದರು. ಮಹಾಪರಾಕ್ರಮಿ ಕುಂಭಕರ್ಣ, ಇಂದ್ರನನ್ನೇ ಗೆದ್ದ ಇಂದ್ರಜಿತು ಯಾರೂ ಜಯ ತಂದು ಕೊಡಲಿಲ್ಲ. ಆದರೆ ಇವರೆಲ್ಲ ಸತ್ತರೆಂದು ನಾನು ಸೋಲುವುದಿಲ್ಲ.
ಗೆಲ್ಲುತ್ತೇನೆ. ಶತ್ರುಗಳ ಮೇಲೆ ವಿಜಯ ಸಾಧಿಸುತ್ತೇನೆ. ಆದರೆ ನನ್ನ ನೆರವಿಗೆ ಯಾರೂ ಇಲ್ಲವಲ್ಲ. ಛೆ! ಮಹಾಪರಾಕ್ರಮಿಯಾದ ಈ ಲಂಕೇಶ್ವರನ ಬೆಂಬಲಕ್ಕೆ ಯಾರೂ ಇಲ್ಲವಲ್ಲ. ನಾನಿದ್ದೇನೆ ಎಂದು ಹೇಳುವ ಒಬ್ಬ ಮಿತ್ರನೂ ಕಾಣುತ್ತಿಲ್ಲವಲ್ಲ. ಇದ್ದಾರೆ ರಾವಣ, ಇದ್ದಾರೆ. ಯಾರು ನೀನು? ಬೇರೆ ಯಾರು ಅಲ್ಲ ರಾವಣ, ನಿನ್ನ ಅಂತರಾತ್ಮ. ನಿನಗೆ ಸೂಕ್ತ ಸಲಹೆ ನೀಡಲು ನನಗಿಂತ ಉತ್ತಮರಾದವರು ಬೇರೆ ಯಾರೂ ಇಲ್ಲ. ಆವೇಶ ಆಕ್ರೋಶಗಳ ವಿಜೃಂಭಣೆಯಲ್ಲಿ ನೀನು ಮರವಿನ ಪೊಟರೆಯೊಳಗೆ ಸೇರಿರುವೆ. ನಿಜ, ಈ ಯುದ್ಧದ ಗೊಂದಲದಲ್ಲಿ ನಾನೆಷ್ಟೋ ವಿಚಾರಗಳನ್ನು ಮರೆತು ಬಿಟ್ಟಿದ್ದೇನೆ. ಎಲೆ ಅಂತರಾತ್ಮವೇ, ನನ್ನ ಕಷ್ಟದಲ್ಲಿ ಸಹಾಯ ಮಾಡುವವರು ಯಾರಾದರೂ ಇದ್ದಾರೆಯೇ? ಇದ್ದರೆ ಅವನೆಲ್ಲಿದ್ದಾನೆ? ರಾವಣ, ನೀನು ಏಕಾಗ್ರತೆಯಿಂದ ನಿನ್ನ ಮನಸ್ಸಿನಲ್ಲಿ ನಿನಗೆ ಸಂಪರ್ಕವಿರುವ ಎಲ್ಲ ಲೋಕಗಳನ್ನು ನೆನಪಿಸಿಕೊ. ಭುವರ್ಲೋಕ, ಸುವರ್ಲೋಕ ಮೊದಲಾದ ಮೇಲಿನ 7 ಲೋಕಗಳು, ಆತಳ, ವಿತಳ, ಸುತಳ, ಪಾತಾಳ, ಕೆಳಗಿನ ಲೋಕಗಳಲ್ಲೂ ನಿನ್ನ ಮಿತ್ರನಿಗಾಗಿ ಹುಡುಕು. ನನ್ನ ಮನಸ್ಸಿನಿಂದ ಸಕಲ ಲೋಕಗಳನ್ನು ಹುಡುಕುತ್ತೇನೆ. ಮೇಲಿನ ಲೋಕದಲ್ಲಿ ಯಾರೂ ಇಲ್ಲ. ಅಲ್ಲಿರುವವರೆಲ್ಲ ದೇವತೆಗಳು. ಅವರು ನನ್ನ ಶತ್ರುಗಳು, ಮಿತ್ರರಾಗಲು ಸಾಧ್ಯವೇ ಇಲ್ಲ. ಆ ತಳದಲ್ಲಿ ಯಾರೂ ಇಲ್ಲ. ಸುತಳದಲ್ಲಿ ಯಾರೂ ಕಾಣುತ್ತಿಲ್ಲ. ಇನ್ನುಳಿದಿರುವುದು ಒಂದೇ, ಪಾತಾಳ ಲೋಕ. ಆ ಪಾತಾಳದಲ್ಲಿ ನಿನ್ನದೇ ಹೆಸರಿನ ಒಬ್ಬ ಮಿತ್ರನಿಲ್ಲವೇ? ನನ್ನದೇ ಹೆಸರಿನ ಮಿತ್ರ ರಾವಣ. ಅಹಿರಾವಣ? ಹೌದು. ಪಾತಾಳೇಶ್ವರ ಅಹಿರಾವಣ, ಎಲ್ಲಿರುವೆ? ಎಲ್ಲಿರುವೆ? ಅಹಿರಾವಣ, ನಾನು ಕಷ್ಟದಲ್ಲಿದ್ದೇನೆ. ಕೂಡಲೇ ಲಂಕೆಗೆ ಧಾವಿಸಿ ಬಾ. ಇದೇನು? ಯಾರ ಧ್ವನಿ ಇದು? ಮಿತ್ರ ಅಹಿರಾವಣ, ನಾನು ಕಷ್ಟದಲ್ಲಿದ್ದೇನೆ. ಕೂಡಲೇ ಲಂಕೆಗೆ ಧಾವಿಸಿ ಬಾ. ಹೌದು, ಇದು ನನ್ನ ಪ್ರಿಯಮಿತ್ರ ಲಂಕೇಶ ರಾವಣನ ಧ್ವನಿ. ಅವನು ನನ್ನ ಸಹಾಯಕ್ಕಾಗಿ ಕಾತುರದಿಂದ ಕರೆಯುತ್ತಿದ್ದಾನೆ. ನಾನೀಗಲೇ ಲಂಕೆಗೆ ಹೋಗಬೇಕು, ಅವನಿಗೆ ನೆರವಾಗಬೇಕು.
ಮಿತ್ರ ರಾವಣೇಶ್ವರ. ಹರಿರಾವಣ, ಸ್ವಾಗತ, ಸುಸ್ವಾಗತ. ಹರಿರಾವಣ, ನೀನು ಕ್ಷೇಮವಷ್ಟೇ? ಪಾತಾಳ ಲೋಕದಲ್ಲಿ ಎಲ್ಲರೂ ಕ್ಷೇಮವಷ್ಟೇ? ಲಂಕೇಶ್ವರ, ನಾನು ನನ್ನ ಪಾತಾಳ ಲೋಕ ಎಲ್ಲವೂ ಕ್ಷೇಮ. ನಮ್ಮ ಸುಖ ಸಂತೋಷಗಳಿಗೆ ಯಾವ ಕೊರತೆಯೂ ಇಲ್ಲ. ಆದರೆ ನಿನ್ನ ಕೂಗನ್ನು ಕೇಳಿ ನಾನು ವಿಚಲಿತನಾದೆ. ನೀನು ಯಾವುದೋ ಕಷ್ಟದಲ್ಲಿರುವೆ ಎಂದು ನನಗೆ ಅರ್ಥವಾಯಿತು. ನಿನ್ನ ಆಪತ್ಕಾಲದಲ್ಲಿ ನಾನು ನಿನ್ನ ಸಹಾಯಕ್ಕೆ ಬರುತ್ತೇನೆ ಎಂದು ನಾನು ನಿನಗೆ ಕೊಟ್ಟಿದ್ದ ಮಾತು ನನಗೆ ನೆನಪಾಯಿತು.